ನಮಸ್ಕಾರ. 99% ಗೆಲ್ಲಬೇಕಾದ ಪಂದ್ಯವನ್ನ ಸೋತಿತು ಆರ್ಸಿಬಿ. ಮೊಹಮ್ಮದ್ ಸಿರಾಜ್ ರವರ ಮಾರಕ ದಾಳಿಗೆ ತತ್ತರಿಸಿತ್ತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ಮತ್ತು ಜಿಟಿ ನಡುವಿನ ಐಪಿಎಲ್ನ ನಿನ್ನೆಯ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2025ರ ಐಪಿಎಲ್ನಲ್ಲಿ ಉತ್ತಮ ಆರಂಭ ಪಡೆದುಕೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲ ಸೋಲನ್ನ ಅನುಭವಿಸಿದೆ. ಕಲ್ಕತ್ತಾ ಮತ್ತು ಚೆನ್ನೈನಂತಹ ಮೈದಾನಗಳಲ್ಲಿ ಸತತ 2 ಪಂದ್ಯಗಳನ್ನ ಗೆದ್ದಿದ್ದ ಬೆಂಗಳೂರು ತನ್ನ ತವರು ಮೈದಾನವಾದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಲನ್ನ ಅನುಭವಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟಾನ್ಸ್ ತಂಡ ಏಕಪಕ್ಷೀಯವಾಗಿ ಆರ್ಸಿಬಿ ತಂಡವನ್ನ 8 ವಿಕೆಟ್ಗಳಿಂದ ಸೋಲುಣಿಸಿದೆ. ವಿಶೇಷವೇನೆಂದರೆ ಗುಜರಾತ್ ತಂಡದ ಗೆಲುವಿನ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್. ಈ ಸೀಸನ್ಗೂ ಮೊದಲು ಸತತ 7 ವರ್ಷಗಳ ಕಾಲ ಆರ್ಸಿಬಿ ತಂಡದ ಭಾಗವಾಗಿದ್ದ ಸಿರಾಜ್ ಈ ಪಂದ್ಯದಲ್ಲಿ ಕೇವಲ 19 ರನ್ ನೀಡಿ ಪ್ರಮುಖ 3 ವಿಕೆಟ್ ಪಡೆದರು. ಪಂದ್ಯಕ್ಕೂ ಮುನ್ನ ಬೆಂಗಳೂರು ಮತ್ತು ಗುಜರಾತ್ ನಡುವಿನ ಹಣಾಹಣಿಯಲ್ಲಿ ಆರ್ಸಿಬಿ ಮೇಲುಗೈ ಸಾಧಿಸಿತ್ತು. ಆಡಿದ 5 ಪಂದ್ಯಗಳಲ್ಲಿ 3ರಲ್ಲಿ ಜಯ ಗಳಿಸಿತ್ತು. ಆದಾಗ್ಯೂ ಈ ಪಂದ್ಯದಲ್ಲಿ ಗುಜರಾತ್ ತಂಡದ ಬೌಲರ್ಗಳು ಅಮೋಘ ಪ್ರದರ್ಶನ ನೀಡಿ ಪವರ್ ಪ್ಲೇನಲ್ಲಿ ಬೆಂಗಳೂರಿನ ಅಗ್ರ ಕ್ರಮಾಂಕವನ್ನ ಕೆಡವಿದರು. ಆದಾಗ್ಯೂ ಗುಜರಾತ್ ತಂಡದ ಫೀಲ್ಡಿಂಗ್ ಖಂಡಿತವಾಗಿಯೂ ನಿರಾಶಾದಾಯಕವಾಗಿತ್ತಾದರೂ ಬೌಲರ್ಗಳ ಕರಾರುವಕ್ ದಾಳಿ ಆರ್ಸಿಬಿಯ ಬ್ಯಾಟಿಂಗ್ ವಿಭಾಗವನ್ನ ಕಟ್ಟಿ ಹಾಕಿತು. ಈ ಪಂದ್ಯದ ಅತ್ಯಂತ ರೋಮಾಂಚನಕಾರಿ ಕ್ಷಣವೆಂದರೆ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ನಡುವಿನ ಮುಖಾಮುಖಿ. ಆದರೆ ಅರ್ಷದ್ ಖಾನ್ ಎಸೆದ ಇನ್ನಿಂಗ್ಸ್ನ 2ನೇ ಓವರ್ನಲ್ಲೇ ಕೊಹ್ಲಿ ಔಟ್ ಆದ ಕಾರಣ ಅಂತಹದ್ದೇನೂ ಕಾಣಲಿಲ್ಲ. ಆದಾಗ್ಯೂ ಸಿರಾಜ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೆರೆದಿದ್ದ ತನ್ನ ಮತ್ತು ತನ್ನ ಹಳೆಯ ತಂಡದ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ನೋವು ಉಂಟು ಮಾಡಿದರು. 7ನೇ ಓವರ್ ವೇಳೆಗೆ ಬೆಂಗಳೂರು ತಂಡ 42 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತು. ಇದರಲ್ಲಿ ಫಿಲ್ ಸ್ಲಾಟ್, ವಿರಾಟ್ ಕೊಹ್ಲಿ, ನಾಯಕ ರಜತ್ ಪಾಟಿದಾರ್ ಅವರಂತ ಬ್ಯಾಟ್ಸ್ಮನ್ಗಳು ಸೇರಿದರು. ಇಲ್ಲಿಯೂ ಸಿರಾಜ್ 3 ಓವರ್ಗಳಲ್ಲಿ ಕೇವಲ 15 ರನ್ ನೀಡಿ 2 ವಿಕೆಟ್ ಪಡೆದುಕೊಂಡಿದ್ದರು. ಆ ಬಳಿಕ ದಾಳಿಗಿಳಿದ ಪ್ರಸಿದ್ಧ ಕೃಷ್ಣ ಮತ್ತು ಸಾಯಿ ಕಿಶೋರ್ ಅವರಂತಹ ಬೌಲರ್ಗಳು ಕೂಡ ಸಿರಾಜ್ ದಾಳಿಯ ಲಾಭವನ್ನ ಪಡೆದುಕೊಂಡರು. ಆದಾಗ್ಯೂ ಸ್ಫೋಟಕ ಬ್ಯಾಟ್ಸ್ಮನ್ ಲಿಯಾಮ್ ಲಿವಿಂಗ್ಸ್ಟನ್ ಹಾಗೂ ಜಿತೇಶ್ ಶರ್ಮಾ ಉತ್ತಮ ಜೊತೆಯಾಟವನ್ನ ಕಟ್ಟಿದರು. ಇವರಿಬ್ಬರ ನಡುವೆ ಅರ್ಧಶತಕದ ಪಾರ್ಟ್ನರ್ಶಿಪ್ ಕಂಡು ಬಂದಿತ್ತು. ಆದಾಗ್ಯೂ ಈ ಸಮಯದಲ್ಲಿ ಗುಜರಾತ್ ಲಿವಿಂಗ್ಸ್ಟನ್ಗೆ 3 ಅವಕಾಶಗಳನ್ನ ನೀಡಿತು. ಇದರ ಲಾಭ ಪಡೆದುಕೊಂಡ ಲಿವಿಂಗ್ಸ್ಟನ್ 54 ರನ್ಗಳ ಮಹತ್ವದ ಇನ್ನಿಂಗ್ಸ್ ಆಡಿ ಆರ್ಸಿಬಿಯ ಮಾನ ಕಾಪಾಡಿದರು. ಕೊನೆಯಲ್ಲಿ ಬಂದ ಟೀಮ್ ಡೇವಿಡ್ ಕೇವಲ 18 ಎಸೆತಗಳಿಂದ ಹೊಡಿಬಿಡಿ ಆಟವನ್ನಾಡುವ ಮೂಲಕ 32 ರನ್ ಸಿಡಿಸಿ ಬೆಂಗಳೂರು ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು. ಇದರೊಂದಿಗೆ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 169 ರನ್ ಕಲೆ ಹಾಕಿ ಪಂದ್ಯಕ್ಕೆ ಅರ್ಹವಾದ ಸ್ಕೋರ್ ನೀಡಿತು. ಕಳೆದ 2 ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲಿ ಅದ್ಭುತ ಬೌಲಿಂಗ್ ಮಾಡಿದ ಆರ್ಸಿಬಿಯ ಬೌಲರ್ಗಳು ಈ ಬಾರಿ ಅದೇ ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೆಜಲ್ವುಡ್ ಹೆಚ್ಚು ರನ್ ಬಿಟ್ಟುಕೊಟ್ಟರು. ಸಾಯಿ ಸುದರ್ಶನ್ ಮತ್ತು ನಾಯಕ ಶುಭ್ಮನ್ ಗಿಲ್ ಜೋಡಿ ಉತ್ತಮ ಜೊತೆಯಾಟವನ್ನ ಆಡಿತು. ಆದಾಗ್ಯೂ ಭುವನೇಶ್ವರ್ ಕುಮಾರ್ ಗಿಲ್ ರನ್ನ ಬೇಗನೆ ಪೆವಿಲಿಯನ್ ಗಟ್ಟಿದರು. ಆದರೆ ಆನಂತರ ಸಾಯಿ ಸುದರ್ಶನ್ ಹಾಗೂ ಜಾಸ್ ಬಟ್ಲರ್ ಇನ್ನಿಂಗ್ಸ್ ನಿಭಾಯಿಸಿ ಆರ್ಸಿಬಿ ಪಂದ್ಯಕ್ಕೆ ಮತ್ತೆ ಮರಳದಂತೆ ಮಾಡಿದರು. ಸಾಯಿ ಸುದರ್ಶನ್ 49 ರನ್ಗಳಿಗೆ ಔಟ್ ಆದರಾದರೂ ಪಂದ್ಯದ ಫಲಿತಾಂಶ ಬಹುತೇಕ ನಿರ್ಧಾರವಾಗಿದ್ದರಿಂದಾಗಿ ಇದು ಪಂದ್ಯದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಬಟ್ಲರ್ ಆಕ್ರಮಣಕಾರಿಯಾದ ಬ್ಯಾಟಿಂಗ್ ಮಾಡಿದರೆ ಅವರಿಗೆ ಶರ್ಫನ್ ರುದರ್ಫೋರ್ಡ್ ಉತ್ತಮ ಸಾಥ್ ನೀಡಿದರು. ಈ ವೇಳೆ ಇವರಿಬ್ಬರ ನಡುವೆ 63 ರನ್ಗಳ ಜೊತೆಯಾಟವೂ ಕೂಡ ಕಂಡು ಬಂದಿತು. ಈ ಮೂಲಕ ನಿಗದಿತ ಟಾರ್ಗೆಟ್ ಅನ್ನ 17.5 ಓವರ್ಗಳಲ್ಲಿ ತಂಡವನ್ನ ಗೆಲುವಿನತ್ತ ಇವರು ಕೊಂಡೊಯ್ದರು. ಈ ವೇಳೆ ಬಟ್ಲರ್ ಕೇವಲ 39 ಎಸೆತಗಳಲ್ಲಿ 5 ಬೌಂಡರಿ ಹಾಗೂ 6 ಸಿಕ್ಸರ್ಗಳ ನೆರವಿನಿಂದ ಅಜೇಯ 73 ರನ್ ಗಳಿಸಿದರೆ ರುದರ್ಫೋರ್ಡ್ 18 ಎಸೆತಗಳಲ್ಲಿ 30 ರನ್ ಗಳಿಸಿ ಅಜೇಯರಾಗಿ ಉಳಿದುಕೊಂಡರು. ಒಟ್ನಲ್ಲಿ ಆರ್ಸಿಬಿ ತಂಡಕ್ಕೆ ತವರು ಮೈದಾನ ಬರಡು ಭೂಮಿಯಾಗಿದೆ ಸ್ನೇಹಿತರೆ. ತವರು ಮೈದಾನದಲ್ಲಿ ಆರ್ಸಿಬಿ ಗೆಲ್ಲದಿರುವುದು ನಿಜಕ್ಕೂ ಬೇಸರ ತರಿಸಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.